ಮೋದಿಯವರ ನೇತೃತ್ವದಲ್ಲಿ ಭದ್ರತಾ ಸಮಿತಿ ಮೀಟಿಂಗ್ ಆರಂಭ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಿಸಿಎಸ್ ಸಭೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ಪಡೆದುಕೊಳ್ತಾ ಇದೆ. ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ಆರಂಭ ಆಗಿರೋದು. ಕದನ ವಿರಾಮ ಆದ ಬಳಿಕ ಇದೇ ಮೊದಲ ಸಲ ಸಿಸಿಎಸ್ ಸಭೆಯನ್ನು ನಡೆಸಲಾಗ್ತಾ ಇದೆ. ಆಪರೇಷನ್ ಸಿಂಧೂರಕ್ಕೂ ಮುಂಚೆ ಸಿಸಿಎಸ್ ಸಭೆಯನ್ನು ನಡೆಸಲಾಗಿತ್ತು. ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಎನ್ಎಸ್ಎ ಅಜಿತ್ ದೋವಲ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಮೊದಲ ಸಂಪುಟ ಸಮಿತಿ ಸಭೆಯನ್ನ ಕೂಡ ಕರೆಯಲಾಗಿದೆ. ಸೊ ಇದಕ್ಕೂ ಮುಂಚೆ ಸಿಸಿಎಸ್ ಮೀಟಿಂಗ್ನಲ್ಲಿ ಕೈಗೊಳ್ಳುವಂತಹ ಹಲವು ನಿರ್ಧಾರಗಳನ್ನು ಇಲ್ಲಿ ತಿಳಿಸೋ ಕೆಲಸವನ್ನು ಕೂಡ ತನ್ನ ಸಹೋದ್ಯೋಗಿಗಳಿಗೆ ಮೋದಿ ಅವರು ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಮೀಟಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ನಮ್ಮ ಪೊಸಿಷನ್ ಏನು, ಭಾರತದ ಪೊಸಿಷನ್ ಏನು ಗಡಿ ಭಾಗದಲ್ಲಿ, ಯಾವ್ಯಾವ ಆರ್ಮಿ ಹೆಂಗೆ ಸಜ್ಜಿತವಾಗಿದ್ದಾರೆ ಅನ್ನೋದನ್ನ ತಿಳಿಸುವಂತಹ ಕೆಲಸ ಆಗುತ್ತೆ. ಆಮೇಲೆ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇರುತ್ತೆ. ಈಗ ಭದ್ರತೆನೆಲ್ಲ ಕೆಲವರಿಗೆಲ್ಲ ಜಾಸ್ತಿ ಮಾಡ್ತಿದ್ದಾರೆ ಅಂತ ನೀವು ಬೆಳಗ್ಗೆಯಿಂದ ಸುದ್ದಿ ನೋಡ್ತಾ ಇದ್ರಲ್ಲ, ಜೈಶಂಕರ್ ಆದಿಯಾಗಿ ಎಲ್ರಿಗೂ ಕೂಡ. ಅದೆಲ್ಲ ಏನಕ್ಕೆ ಅಂದರೆ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇರುತ್ತೆ. ಈ ಥರದ್ದೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ವಿಧ್ವಂಸಕ ಕೃತ್ಯದ ಮೂಲಕ, ಅಥವಾ ಸ್ಲೀಪರ್ ಸೆಲ್ಗಳನ್ನು ಆಕ್ಟಿವೇಟ್ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ, ISIದು ಇನ್ನೇನೋ ಸಂಚಿದೆ ಅಂತ ಅವ್ರಿಗೊಂದು ಟಿಪ್ಸ್ ಸಿಕ್ಕಿರುತ್ತೆ. ಅದರದ್ದು ಡಿಸ್ಕಷನ್ ಆಗುತ್ತೆ ಇಲ್ಲಿ. ಮತ್ತು ಅದನ್ನು ತಡೆಯೋ ನಿಟ್ಟಿನಲ್ಲಿ ಅದನ್ನು ಕೌಂಟರ್ ಮಾಡೋದಕ್ಕೆ ಹೆಂಗೆ ಹೆಜ್ಜೆನ ಇಡಬೇಕು ಅನ್ನೋದು ಕೂಡ ಡಿಸ್ಕಸ್ ಆಗುತ್ತೆ. ಆರ್ಮಿದ ಇನ್ಪುಟ್ಸು ಇರುತ್ತೆ.